ಮೆಕ್ಕೆಜೋಳ ಬೆಳೆದ ಅನ್ನದಾತರ ಸ್ಥಿತಿ ದೇವರು ಕೊಟ್ಟರು ಪೂಜಾರಿ ಕೊಟ್ಟಿಲ್ಲ ಅನ್ನುವಂತಾಗಿದೆ. ರೈತರೇನೋ ಹೋರಾಟ ಮಾಡಿ ಸರ್ಕಾರದಿಂದ ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭ ಮಾಡಿಸಿದ್ರು. ಆದರೆ ಗದಗ ಜಿಲ್ಲೆಯಲ್ಲಿ ಸಮರ್ಪಕವಾಗಿ ಖರೀದಿ ಕೇಂದ್ರ ತೆರೆಯದೆ ರೈತರು ರೊಚ್ಚಿಗೆದ್ದಿದ್ದಾರೆ. ಮತ್ತೆ ಉಗ್ರ ಹೋರಾಟದ ಎಚ್ಚರಿಕೆಯೂ ನೀಡಿದ್ದಾರೆ. ಮೆಕ್ಕೆಜೋಳ ಖರೀದಿ ಕೇಂದ್ರಕ್ಕಾಗಿ ರೈತರ ರೊಚ್ಚು, ಅಧಿಕಾರಿಗಳ ವಿರುದ್ಧ ಅನ್ನದಾತರ ಆಕ್ರೋಶ. ಸಿದ್ದರಾಮಯ್ಯ ಸರ್ಕಾರವೇನೋ ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಆದರೆ ರಾಜ್ಯದ ಹಲವೆಡೆ ಇನ್ನೂ ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭವಾಗಿಲ್ಲ. ಹೀಗಾಗಿ ಗದಗ ಜಿಲ್ಲೆಯ ಹಲವೆಡೆ ಎಪಿಎಂಸಿ ಮಾರುಕಟ್ಟೆಯಲ್ಲಿ ದಲ್ಲಾಳಿಗಳಿಗೆ ಮೆಕ್ಕೆಜೋಳ ಮಾರಾಟ ಮಾಡುವ ದುಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದಾಗಿ ಮತ್ತೆ ರೈತರು ರೊಚ್ಚಿಗೆದ್ದಿದ್ದಾರೆ. ಗದಗ ಜಿಲ್ಲೆ ಮುಂಡರಗಿ ಪಟ್ಟಣದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಅನ್ನದಾತರು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ರೈತರು ಮೆಕ್ಕೆಜೋಳ ಬೆಳೆಸಿದ್ದಾರೆ. ಜಿಲ್ಲೆಯಾದ್ಯಂತ ಕೇವಲ 1,000ದಿಂದ 1,500 ಅರ್ಜಿ ಸ್ವೀಕರಿಸಲಾಗಿದೆ. ಸರ್ವರ್ ಸಮಸ್ಯೆ ಅಂತ ನೆಪ ಹೇಳಿದ್ದಾರೆ. ಈವರೆಗೆ ಒಬ್ಬ ರೈತರಿಂದ 1 ಕ್ವಿಂಟಾಲ್ ಮೆಕ್ಕೆಜೋಳ ಖರೀದಿ ಮಾಡಿಲ್ಲ ಅಂತ ಕಿಡಿಕಾರಿದ್ದಾರೆ ರೈತರು. ಸರ್, 8 ಕ್ವಿಂಟಲ್ ಲೆಕ್ಕಕ್ಕಿಲ್ಲ, ಮೂಗ್ ತುಪ್ಪ ಸಾರ್ದಂಗ್ ಮಾಡೈತೆ ಸರ್ಕಾರ. ಇವತ್ತಿಗೆ ಖರೀದಿ ಕೇಂದ್ರ ಹೆಸರು ಶುರು ಮಾಡ್ಯಾರ. ಸುಮಾರು ಇಡೀ ನಮ್ಮ ಜಿಲ್ಲಾ ಹಿಡ್ಕೊಂಡು 1,000 ಜನ ಅರ್ಜಿ ತಗೊಂಡ್ರು. 1,500 ಜನ. ನಾವಿರೋದು ಸುಮಾರು 25 ಸಾವಿರ ಹೆಕ್ಟರ್ ಅದ ನಮ್ಮ ರೈತರು ಜಮೀನು. ಬರೀ 1 ಪುಸ ಭಾಗ ತಗೊಂಡಿಲ್ಲ ಇವರು. ನಮ್ಮ ರೈತರದ್ದು ಏನೇ ಪರಿಸ್ಥಿತಿ ಇದೆ ಅಂದ್ರೆ ಮೆಕ್ಕೆಜೋಳ ರಾಶಿ ಹೊಲದ ಇಟ್ಕೊಂಡು ಕೂತೀವಿ. ಇವತ್ತು ಸರಿ ಶುರುವಾಗತ್ತೆ ರೈತರು ಮೆಕ್ಕೆಜೋಳ ತಗೊಂಡ್ರ ಅಂತ ಸುಮ್ಮಿಗೆ ಇಲ್ಲಿ ಮೆಕ್ಕೆಜೋಳ ತಂದು ಅನಿವಾರ್ಯ ಪರಿಸ್ಥಿತಿ ನಾವು ಸಾಲ ಸುಲ ಮಾಡ್ಕೊಂಡು ಬೀಜ ಗೊಬ್ಬರ ತಂದು ಹಾಕೊಂಡಿರ್ತೀವಿ. ಆದ್ರೆ ಸಾಲ ಸುಲ ಮಾಡಿ ಅರ್ಜೆಂಟ್ ಬಂದು ನಾವು ಕೂಡ ಮಾಡ್ಕೊಂಡಿದ್ವಿ. ಅಲ್ಲಿ 1,500ರಿಂದ 1,800 1,900 ಕಡೆ ರೇಟ್ ಐತಿ. ಇಲ್ಲಿ ಅಧಿವೇಶನದ ವೇಳೆ ರೈತರು ಹೋರಾಟ ಮಾಡುವ ಆತಂಕದಿಂದ ಮೆಕ್ಕೆಜೋಳ ಖರೀದಿ ಕೇಂದ್ರ ಓಪನ್ ಮಾಡಲಾಗಿದೆ. ಆದರೆ ಖರೀದಿ ಆರಂಭವಾಗಿಲ್ಲ. ಇದು ರೈತರ ಮೂಗಿಗೆ ತುಪ್ಪ ಸವರುವ ಕೆಲಸ ಮಾಡಿದೆ ಅಂತ ಸಿಡಿಮಿಡಿಗೊಂಡಿದ್ದಾರೆ. ಈಗ ಇವರು ಬೆಂಬಲ ಘೋಷಣೆ ಮಾಡ್ಯಾರ, ಅದು ನಮ್ಗ ಸೂಕ್ತ ಅಲ್ಲ. ಜೊತೆಗೆ ನಾವು ಎಷ್ಟು ಶ್ರಮ ಪಟ್ಟಿರ್ತೀವಿ ಅದಕ್ಕೆ ನಮ್ಗೆ ಲಾಭಾಂಶ ಬರ್ಬೇಕ್ರೆ ವರ್ಷಾನ್ಗಟ್ಲೆ ನಾವು ಶ್ರಮ ಪಟ್ಟಿರ್ತೀವಿ. ಅದರೊಳಗನ ನಮ್ ಎಲ್ಲಾ ಮಾಲ್ಗಳನ್ನ ನಾವು ಲಘು ತಗೊಂಡ್ಬಂದ್ ಎಪಿಎಂಸಿ ಮಾರಿ ಎಲ್ಲಾ ಮಾರಿದ್ಮೇಲೆ ಇವರು ಖರೀದಿ ಕೇಂದ್ರ ಚಾಲೂ ಮಾಡಿದ್ರೆ ಏನ್ ಉಪಯೋಗ ರೀ? ರೈತರಿಗೆ ಉಪಯೋಗವಂತ ಕೆಲಸ ಮಾಡ್ಬೇಕು. ಪ್ರತಿ ಒಂದು ಅನ್ನ ಊಟ ಮಾಡ್ಬೇಕಾದ್ರೆ ರೈತ ನೆನಪಕ್ಕನ. ಕೇಂದ್ರ ಸರ್ಕಾರ ಮೆಕ್ಕೆಜೋಳಕ್ಕೆ ದರ ನಿಗದಿ ಮಾಡಿದೆ. ಜೊತೆಗೆ ರಾಜ್ಯ ಸರ್ಕಾರ ಖರೀದಿ ಕೇಂದ್ರ ಓಪನ್ ಮಾಡಿದೆ. ಆದರೆ ಜಿಲ್ಲಾಧಿಕಾರಿಗಳನ್ನ ಕೇಳಿದ್ರೆ ಖಾತೆಯಲ್ಲಿ ಹಣ ಇಲ್ಲ ಅಂತ ಹೇಳ್ತಿದ್ದಾರಂತೆ. ಇದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಮೆಕ್ಕೆಜೋಳ ಬೆಳೆದ ಅನ್ನದಾತರ ಸ್ಥಿತಿ ದೇವರು ಕೊಟ್ಟರು ಪೂಜಾರಿ ಕೊಟ್ಟಿಲ್ಲ ಅನ್ನುವಂತಾಗಿದೆ. ರೈತರೇನೋ ಹೋರಾಟ ಮಾಡಿ ಸರ್ಕಾರದಿಂದ ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭ ಮಾಡಿಸಿದ್ರು. ಆದರೆ ಗದಗ ಜಿಲ್ಲೆಯಲ್ಲಿ ಸಮರ್ಪಕವಾಗಿ ಖರೀದಿ ಕೇಂದ್ರ ತೆರೆಯದೆ ರೈತರು ರೊಚ್ಚಿಗೆದ್ದಿದ್ದಾರೆ. ಮತ್ತೆ ಉಗ್ರ ಹೋರಾಟದ ಎಚ್ಚರಿಕೆಯೂ ನೀಡಿದ್ದಾರೆ. ಮೆಕ್ಕೆಜೋಳ ಖರೀದಿ ಕೇಂದ್ರಕ್ಕಾಗಿ ರೈತರ ರೊಚ್ಚು, ಅಧಿಕಾರಿಗಳ ವಿರುದ್ಧ ಅನ್ನದಾತರ ಆಕ್ರೋಶ. ಸಿದ್ದರಾಮಯ್ಯ ಸರ್ಕಾರವೇನೋ ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಆದರೆ ರಾಜ್ಯದ ಹಲವೆಡೆ ಇನ್ನೂ ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭವಾಗಿಲ್ಲ. ಹೀಗಾಗಿ ಗದಗ ಜಿಲ್ಲೆಯ ಹಲವೆಡೆ ಎಪಿಎಂಸಿ ಮಾರುಕಟ್ಟೆಯಲ್ಲಿ ದಲ್ಲಾಳಿಗಳಿಗೆ ಮೆಕ್ಕೆಜೋಳ ಮಾರಾಟ ಮಾಡುವ ದುಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದಾಗಿ ಮತ್ತೆ ರೈತರು ರೊಚ್ಚಿಗೆದ್ದಿದ್ದಾರೆ. ಗದಗ ಜಿಲ್ಲೆ ಮುಂಡರಗಿ ಪಟ್ಟಣದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಅನ್ನದಾತರು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ರೈತರು ಮೆಕ್ಕೆಜೋಳ ಬೆಳೆಸಿದ್ದಾರೆ. ಜಿಲ್ಲೆಯಾದ್ಯಂತ ಕೇವಲ 1,000ದಿಂದ 1,500 ಅರ್ಜಿ ಸ್ವೀಕರಿಸಲಾಗಿದೆ. ಸರ್ವರ್ ಸಮಸ್ಯೆ ಅಂತ ನೆಪ ಹೇಳಿದ್ದಾರೆ. ಈವರೆಗೆ ಒಬ್ಬ ರೈತರಿಂದ 1 ಕ್ವಿಂಟಾಲ್ ಮೆಕ್ಕೆಜೋಳ ಖರೀದಿ ಮಾಡಿಲ್ಲ ಅಂತ ಕಿಡಿಕಾರಿದ್ದಾರೆ ರೈತರು. ಸರ್, 8 ಕ್ವಿಂಟಲ್ ಲೆಕ್ಕಕ್ಕಿಲ್ಲ, ಮೂಗ್ ತುಪ್ಪ ಸಾರ್ದಂಗ್ ಮಾಡೈತೆ ಸರ್ಕಾರ. ಇವತ್ತಿಗೆ ಖರೀದಿ ಕೇಂದ್ರ ಹೆಸರು ಶುರು ಮಾಡ್ಯಾರ. ಸುಮಾರು ಇಡೀ ನಮ್ಮ ಜಿಲ್ಲಾ ಹಿಡ್ಕೊಂಡು 1,000 ಜನ ಅರ್ಜಿ ತಗೊಂಡ್ರು. 1,500 ಜನ. ನಾವಿರೋದು ಸುಮಾರು 25 ಸಾವಿರ ಹೆಕ್ಟರ್ ಅದ ನಮ್ಮ ರೈತರು ಜಮೀನು. ಬರೀ 1 ಪುಸ ಭಾಗ ತಗೊಂಡಿಲ್ಲ ಇವರು. ನಮ್ಮ ರೈತರದ್ದು ಏನೇ ಪರಿಸ್ಥಿತಿ ಇದೆ ಅಂದ್ರೆ ಮೆಕ್ಕೆಜೋಳ ರಾಶಿ ಹೊಲದ ಇಟ್ಕೊಂಡು ಕೂತೀವಿ. ಇವತ್ತು ಸರಿ ಶುರುವಾಗತ್ತೆ ರೈತರು ಮೆಕ್ಕೆಜೋಳ ತಗೊಂಡ್ರ ಅಂತ ಸುಮ್ಮಿಗೆ ಇಲ್ಲಿ ಮೆಕ್ಕೆಜೋಳ ತಂದು ಅನಿವಾರ್ಯ ಪರಿಸ್ಥಿತಿ ನಾವು ಸಾಲ ಸುಲ ಮಾಡ್ಕೊಂಡು ಬೀಜ ಗೊಬ್ಬರ ತಂದು ಹಾಕೊಂಡಿರ್ತೀವಿ. ಆದ್ರೆ ಸಾಲ ಸುಲ ಮಾಡಿ ಅರ್ಜೆಂಟ್ ಬಂದು ನಾವು ಕೂಡ ಮಾಡ್ಕೊಂಡಿದ್ವಿ. ಅಲ್ಲಿ 1,500ರಿಂದ 1,800 1,900 ಕಡೆ ರೇಟ್ ಐತಿ. ಇಲ್ಲಿ
ಅಧಿವೇಶನದ ವೇಳೆ ರೈತರು ಹೋರಾಟ ಮಾಡುವ ಆತಂಕದಿಂದ ಮೆಕ್ಕೆಜೋಳ ಖರೀದಿ ಕೇಂದ್ರ ಓಪನ್ ಮಾಡಲಾಗಿದೆ. ಆದರೆ ಖರೀದಿ ಆರಂಭವಾಗಿಲ್ಲ. ಇದು ರೈತರ ಮೂಗಿಗೆ ತುಪ್ಪ ಸವರುವ ಕೆಲಸ ಮಾಡಿದೆ ಅಂತ ಸಿಡಿಮಿಡಿಗೊಂಡಿದ್ದಾರೆ. ಈಗ ಇವರು ಬೆಂಬಲ ಘೋಷಣೆ ಮಾಡ್ಯಾರ, ಅದು ನಮ್ಗ ಸೂಕ್ತ ಅಲ್ಲ. ಜೊತೆಗೆ ನಾವು ಎಷ್ಟು ಶ್ರಮ ಪಟ್ಟಿರ್ತೀವಿ ಅದಕ್ಕೆ ನಮ್ಗೆ ಲಾಭಾಂಶ ಬರ್ಬೇಕ್ರೆ ವರ್ಷಾನ್ಗಟ್ಲೆ ನಾವು ಶ್ರಮ ಪಟ್ಟಿರ್ತೀವಿ. ಅದರೊಳಗನ ನಮ್ ಎಲ್ಲಾ ಮಾಲ್ಗಳನ್ನ ನಾವು ಲಘು ತಗೊಂಡ್ಬಂದ್ APMC ಮಾರಿ ಎಲ್ಲಾ ಮಾರಿದ ಮೇಲೆ ಇವರು ಖರೀದಿ ಕೇಂದ್ರ ಚಲೋ ಮಾಡಿದ್ರೆ ಏನ್ ಉಪಯೋಗ ರೀ? ರೈತರಿಗೆ ಉಪಯೋಗವಂತ ಕೆಲಸ ಮಾಡ್ಬೇಕು. ಪ್ರತಿ ಒಂದು ಅನ್ನ ಊಟ ಮಾಡ್ಬೇಕಾದ್ರೆ ರೈತ ನೆನಪಕ್ಕನ. ಕೇಂದ್ರ ಸರ್ಕಾರ ಮೆಕ್ಕೆಜೋಳಕ್ಕೆ ದರ ನಿಗದಿ ಮಾಡಿದೆ. ಜೊತೆಗೆ ರಾಜ್ಯ ಸರ್ಕಾರ ಖರೀದಿ ಕೇಂದ್ರ ಓಪನ್ ಮಾಡಿದೆ. ಆದರೆ ಜಿಲ್ಲಾಧಿಕಾರಿಗಳನ್ನ ಕೇಳಿದ್ರೆ ಖಾತೆಯಲ್ಲಿ ಹಣ ಇಲ್ಲ ಅಂತ ಹೇಳ್ತಿದ್ದಾರಂತೆ. ಇದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಮೆಕ್ಕೆಜೋಳ ಬೆಳೆದ ಅನ್ನದಾತರ ಸ್ಥಿತಿ ದೇವರು ಕೊಟ್ಟರು ಪೂಜಾರಿ ಕೊಟ್ಟಿಲ್ಲ ಅನ್ನುವಂತಾಗಿದೆ. ರೈತರೇನೋ ಹೋರಾಟ ಮಾಡಿ ಸರ್ಕಾರದಿಂದ ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭ ಮಾಡಿಸಿದ್ರು. ಆದರೆ ಗದಗ ಜಿಲ್ಲೆಯಲ್ಲಿ ಸಮರ್ಪಕವಾಗಿ ಖರೀದಿ ಕೇಂದ್ರ ತೆರೆಯದೆ ರೈತರು ರೊಚ್ಚಿಗೆದ್ದಿದ್ದಾರೆ. ಮತ್ತೆ ಉಗ್ರ ಹೋರಾಟದ ಎಚ್ಚರಿಕೆಯೂ ನೀಡಿದ್ದಾರೆ. ಮೆಕ್ಕೆಜೋಳ ಖರೀದಿ ಕೇಂದ್ರಕ್ಕಾಗಿ ರೈತರ ರೊಚ್ಚು. ಅಧಿಕಾರಿಗಳ ವಿರುದ್ಧ ಅನ್ನದಾತರ ಆಕ್ರೋಶ. ಸಿದ್ದರಾಮಯ್ಯ ಸರ್ಕಾರವೇನೋ ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಆದರೆ ರಾಜ್ಯದ ಹಲವೆಡೆ ಇನ್ನೂ ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭವಾಗಿಲ್ಲ. ಹೀಗಾಗಿ ಗದಗ ಜಿಲ್ಲೆಯ ಹಲವೆಡೆ APMC ಮಾರುಕಟ್ಟೆಯಲ್ಲಿ ದಲ್ಲಾಳಿಗಳಿಗೆ ಮೆಕ್ಕೆಜೋಳ ಮಾರಾಟ ಮಾಡುವ ದುಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದಾಗಿ ಮತ್ತೆ ರೈತರು ರೊಚ್ಚಿಗೆದ್ದಿದ್ದಾರೆ. ಗದಗ ಜಿಲ್ಲೆ ಮುಂಡರಗಿ ಪಟ್ಟಣದ APMC ಮಾರುಕಟ್ಟೆಯಲ್ಲಿ ಅನ್ನದಾತರು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ರೈತರು ಮೆಕ್ಕೆಜೋಳ ಬೆಳೆಸಿದ್ದಾರೆ. ಜಿಲ್ಲೆಯಾದ್ಯಂತ ಕೇವಲ 1,000ದಿಂದ 1,500 ಅರ್ಜಿ ಸ್ವೀಕರಿಸಲಾಗಿದೆ. ಸರ್ವರ್ ಸಮಸ್ಯೆ ಅಂತ ನೆಪ ಹೇಳಿದ್ದಾರೆ. ಈವರೆಗೆ ಒಬ್ಬ ರೈತರಿಂದ 1 ಕ್ವಿಂಟಾಲ್ ಮೆಕ್ಕೆಜೋಳ ಖರೀದಿ ಮಾಡಿಲ್ಲ ಅಂತ ಕಿಡಿಕಾರಿದ್ದಾರೆ ರೈತರು. ಸರ್, 8 ಕ್ವಿಂಟಲ್ ಲೆಕ್ಕಕ್ಕಿಲ್ಲ, ಮೂಗ್ ತುಪ್ಪ ಸಾವಿರದಾಗ ಮಾಡೈತೆ ಸರ್ಕಾರ. ಇವತ್ತಿಗೆ ಖರೀದಿ ಕೇಂದ್ರ ಹೆಸರು ಶುರು ಮಾಡ್ಯಾರ. ಸುಮಾರು ಇಡೀ ನಮ್ಮ ಜಿಲ್ಲಾ ಹಿಡ್ಕೊಂಡ್ 1,000 ಜನ ಅರ್ಜಿ ತಗೊಂಡ್ರಿ. 1,500 ಜನ. ನಾವಿರೋದು ಸುಮಾರು 25 ಸಾವಿರ ಹೆಕ್ಟರ್ ಅದ ನಮ್ಮ ರೈತರು ಜಮೀನು. ಬರೀ 1 ಪುಸ ಭಾಗ ತಗೊಂಡಿಲ್ಲ ಇವರು. ನಮ್ಮ ರೈತರದ್ದು ಏನೇ ಪರಿಸ್ಥಿತಿ ಇದೆ ಅಂದ್ರೆ ಮೆಕ್ಕೆಜೋಳ ರಾಶಿ ಹೊಲದಾಗ ಇಟ್ಕೊಂತೀವಿ. ಇವತ್ತು ಶುರುವಾಗತ್ತೆ ರೈತರು ಮೆಕ್ಕೆಜೋಳ ತಗೊಂಡ್ರ ಅಂತ ಸುಮ್ಮಿಗೆ ಇಲ್ಲಿ ಮೆಕ್ಕೆಜೋಳ ತಂದು ಅನಿವಾರ್ಯ ಪರಿಸ್ಥಿತಿ ನಾವು ಸಾಲ ಸುಲ ಮಾಡ್ಕೊಂಡು ಬೀಜ ಗೊಬ್ಬರ ತಂದು ಹಾಕೊಂಡಿರ್ತೀವಿ. ಆ ಸಾಲ ಸುಲ ಮಾಡಿ ಅರ್ಜೆಂಟ್ ಬಂದು ನಾವು ಕೂಡ ಮಾಡ್ಕೊಂಡಿದ್ವಿ. ಅಲ್ಲಿ 1,500ರಿಂದ 1,800, 1,900 ಕಡೆ ರೇಟ್ ಐತಿ ಇಲ್ಲಿ. ಅಧಿವೇಶನದ ವೇಳೆ ರೈತರು ಹೋರಾಟ ಮಾಡುವ ಆತಂಕದಿಂದ ಮೆಕ್ಕೆಜೋಳ ಖರೀದಿ ಕೇಂದ್ರ ಓಪನ್ ಮಾಡಲಾಗಿದೆ. ಆದರೆ ಖರೀದಿ ಆರಂಭವಾಗಿಲ್ಲ. ಇದು ರೈತರ ಮೂಗಿಗೆ ತುಪ್ಪ ಸವರುವ ಕೆಲಸ ಮಾಡಿದೆ ಅಂತ ಸಿಡಿಮಿಡಿಗೊಂಡಿದ್ದಾರೆ. ಈಗ ಇವರು ಬೆಂಬಲ ಘೋಷಣೆ ಮಾಡ್ಯಾರ, ಅದು ನಮ್ಗ ಸೂಕ್ತ ಅಲ್ಲ. ಜೊತೆಗೆ ನಾವು ಎಷ್ಟು ಶ್ರಮ ಪಟ್ಟಿರ್ತೀವಿ ಅದಕ್ಕೆ ನಮ್ಗೆ ಲಾಭಾಂಶ ಬರ್ಬೇಕ್ರೆ ವರ್ಷಾನ್ಗಟ್ಲೆ ನಾವು ಶ್ರಮ ಪಟ್ಟಿರ್ತೀವಿ. ಅದರೊಳಗನ ನಮ್ ಎಲ್ಲಾ ಮಾಲ್ಗಳನ್ನ ನಾವು ಲಘು ತಗೊಂಡ್ಬಂದ್ APMC ಮಾರಿ ಎಲ್ಲಾ ಮಾರಿದ ಮೇಲೆ ಇವರು ಖರೀದಿ ಕೇಂದ್ರ ಚಲೋ ಮಾಡಿದ್ರೆ ಏನ್ ಉಪಯೋಗ ರೀ? ರೈತರಿಗೆ ಉಪಯೋಗವಂತ ಕೆಲಸ ಮಾಡ್ಬೇಕು. ಪ್ರತಿ ಒಂದು ಅನ್ನ ಊಟ ಮಾಡ್ಬೇಕಾದ್ರೆ ರೈತ ನೆನಪಕ್ಕನ. ಕೇಂದ್ರ ಸರ್ಕಾರ ಮೆಕ್ಕೆಜೋಳಕ್ಕೆ ದರ ನಿಗದಿ ಮಾಡಿದೆ. ಜೊತೆಗೆ ರಾಜ್ಯ ಸರ್ಕಾರ ಖರೀದಿ ಕೇಂದ್ರ ಓಪನ್ ಮಾಡಿದೆ. ಆದರೆ ಜಿಲ್ಲಾಧಿಕಾರಿಗಳನ್ನ ಕೇಳಿದ್ರೆ ಖಾತೆಯಲ್ಲಿ ಹಣ ಇಲ್ಲ ಅಂತ ಹೇಳ್ತಿದ್ದಾರಂತೆ. ಇದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ.